ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ಲಾಗ್ ಆಗಿರುತ್ತೆ ನೋಡಿ. ನಾನಿಲ್ಲೆಲ್ಲ ಪೂಜೆ ಮಾಡಿಕೊಂಡು ಬೆಳಗ್ಗೆನೆ ಮನೇಲಿ ಸ್ವಲ್ಪ ಹಣ್ಣು ಮಿಕ್ಕಿದ್ವಲ್ಲ, ಸಲಾಡ್ ಆದರೂ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಿದ್ದೀನಿ ನೋಡಿ. ಇದಕ್ಕೇನು ಬೇಕಾಗಿಲ್ಲ. ಎಷ್ಟು ಹಣ್ಣು ನಿಮ್ಮ ಮನೇಲಿ ಎಷ್ಟು ಹಣ್ಣು ಇರುತ್ತೆ ಮಿಕ್ಕಿದ್ದೆಲ್ಲ ಎಲ್ಲ ಹಣ್ಣನ್ನು ಹಾಕ್ಕೊಂಡು ಈರುಳ್ಳಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದರೂ ಮಾಡ್ಬೋದು. ಎಲ್ಲ ಹಣ್ಣನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಪೆಪ್ಪರ್ ಪೌಡ್ರು, ಸ್ವಲ್ಪ ನಿಂಬೆ ಹುಳಿ ಹಿಂಡ್ಕೊಂಡ್ರೆ ಸಲಾಡ್ ರೆಡಿ ಆಗೋಗ್ಬಿಡುತ್ತೆ. ನಾನಿಲ್ಲಿ ಮಧ್ಯಾಹ್ನ ಅಡುಗೆಗಾಗಿ ಕಡುಬು ಮಾಡ್ತಿದ್ದೀನಿ. ಯಾವ ಕಡುಬು ಅಂದರೆ ಬರೀ ಕಡುಬು. ಇದು ಮಸಾಲ ಕಡುಬು, ಬರೀ ಕಡುಬಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ಹಾಕಿರಿ, ಇಲ್ಲಾಂದರೆ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕಿದರೂ ನಡೆಯುತ್ತೆ. ಆದರೆ ಅದರ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ ತಕ್ಷಣವೇ ಹುಳಿ ಹಾಕ್ಕೋಬೇಕು. ಇಲ್ಲಿ ಹುಳಿ ಇರಲಾರ ರೀಸನ್ಗೆ ನನ್ನ ಹತ್ರ ಹುಳಿ ಇರಲಿಲ್ಲ, ಹಂಗಾಗಿ ನಾನು ಸೋಯಾ ಸಾಸ್ ಹಾಕ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಫ್ರೈ ಮಾಡಿದ ತಕ್ಷಣವೇ ಇದಕ್ಕೆ ನಾವು 3 ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಇದು ಗ್ಯಾಸ್ ಆಫ್ ಆದಿಂದ ಗಟ್ಟಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ನೀರು ಫುಲ್ ಮಳ್ಳೋ ತನಕ ಏನು ಮಾಡಿ ಬಿಟ್ಬಿಡಿ. ಹಾಗೆ ನೀರು ಮಳ್ಳಿದ ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಖಾರ, ಅರಿಶಿಣ, ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೆಕ್ಸ್ಟ್ ನಾವೇನು ಮಾಡ್ಕೊಂಡಿರ್ತೀವಲ್ಲ ಗೋಧಿ, ನಾನು ಅದನ್ನು ನಿಮ್ಗೆ ತೋರ್ಸೋಕೆ ಹೋಗಿಲ್ಲ ಇಲ್ಲಿ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಫುಲ್ ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ ನಾನಿಲ್ಲಿ. ಅಂದರೆ ಗೋಧಿ ಹಿಟ್ಟಿನಿಂದ ಚಿಕ್ಕದಾಗಿ ಕಡುಬು ಥರ ಕಡ್ದಿರ್ತೀವಿ. ಅದನ್ನೇನು ಮಾಡಬೇಕಂದ್ರೆ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇವೇ ನೋಡು, ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈ ಥರ ಗೋಧಿ ಹಿಟ್ಟು ಸೇಮ್ ಚಪಾತಿ ಹಿಟ್ಟು ಯಾವ ಥರ ನಾದ್ಕೊತೀವಿ ಆ ಥರನೇ ನಾದ್ಕೊಂಡು ಚಿಕ್ಕದಾಗಿ ಕಡಿಬೇಕು. ಸೌತಿ ಬೀಜದ ಥರ ಕಡಿದು ಅವನ್ನೇನು ಮಾಡಬೇಕಂದ್ರೆ ಮಿಕ್ಸ್ ಮಾಡಬೇಕು. ಇದರಲ್ಲಿ ಚೆನ್ನಾಗಿ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ತಾನೇ ಇದು ತುಂಬ ಟೇಸ್ಟ್ ಬರುತ್ತೆ. ನೀವು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಅಂತ ಹೇಳ್ತೀರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ. ನೋಡಿ, ಇದು ಈ ಥರ ಆದಾಗ ಬರೋ ತನಕ ಕುದಿಸ್ತಾನೆ ಇರಬೇಕು. ಇದನ್ನು 3 ಗ್ಲಾಸ್ ನೀರು 1 ಗ್ಲಾಸ್ ನೀರು ಆಗೋವರೆಗೂ ಕುದಿಸ್ಬೇಕು. ಇವಾಗ ಇದು ಆಗಿದೆ. ನೀವು ಬೇಕಾದರೆ ಇನ್ನೂ ಗಟ್ಟಿಯಾಗಿ ಕುದಿಸ್ಕೋಬೋದು, ಬಟ್ ನಮಗೆ ಸ್ವಲ್ಪ ನೀರಿದ್ರೇ ಚೆನ್ನಾಗಿರುತ್ತೆ ಅಂತೇಳಿ ನಾನು ನೀರೇ ಮಾಡ್ಕೊಂಡಿದ್ದೀನಿ. ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ಬೇಕಾದರೆ ನೋಡಿ, ನೀವು ಟ್ರೈ ಮಾಡಿ ಮನೇಲಿ ಒಂದ್ಸಲ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ತುಂಬಾ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.